ನಮಸ್ತೆ ಬೆಂಗಳೂರಿಗೆ ಸ್ವಾಗತ. ನಾನು ಮಾನಸ. ಲೋಕಾಯುಕ್ತ ಅಧಿಕಾರಿಗಳಿಂದ ಭ್ರಷ್ಟರ ಭರ್ಜರಿ ಬೇಟೆ ಆಗಿದೆ. ಖಾನಾಪುರ ತಹಸೀಲ್ದಾರರ ಮನೆಯಲ್ಲಿ ಲೋಕ ರೇಡ್ ನಡೆಸಿದೆ. ಪ್ರಕಾಶ ಗಾಯಕ್ವಾಡ್ ಮನೆ ಹಾಗೂ ಕಚೇರಿ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಬರೋಬ್ಬರಿ 3,58,00,000 ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಪ್ರಕಾಶ ಗಾಯಕ್ವಾಡ್ ಮನೆ ಹಾಗೂ ಕಚೇರಿ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಬೆಳಗಾವಿ, ನಿಪ್ಪಾಣಿ, ಖಾನಾಪುರ ಸೇರಿ ಒಟ್ಟು 8 ಕಡೆ ದಾಳಿ ಆಗಿದೆ. ಈ ದಾಳಿಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. 2 ನಿವೇಶನ, 3 ಮನೆ, 28 ಕೃಷಿ ಜಮೀನು, ಅಕ್ರಮ ಆಸ್ತಿ ಪತ್ತೆ ಆಗಿರುವಂಥದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬಂಗಲೆ, ದೊಡ್ಡ ಮಟ್ಟದ ಒಂದು ಬಂಗಲೆ. ಈ ಬಂಗಲೆಯಲ್ಲಿ ಸುಮಾರು 3.5 ಕೋಟಿಯಷ್ಟು ಆಸ್ತಿ ಪತ್ತೆ ಆಗಿರುವಂಥದ್ದು. ಭ್ರಷ್ಟ ತಿಮಿಂಗಿಲಗಳ ಮಹಾ ಬೇಟೆಯನ್ನ ಆಡಿದ್ದಾರೆ ಇವತ್ತು ಅಧಿಕಾರಿಗಳು. ಖಾನಾಪುರ ತಹಸೀಲ್ದಾರರ ಮನೆಯಲ್ಲಿ ಇವತ್ತು ಲೋಕ ರೇಡ್ ನಡೆಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಆಸ್ತಿ ಪತ್ತೆ ಆಗಿರುವಂಥದ್ದು. ಗದಗದ ಗರಸಭೆ ಇಂಜಿನಿಯರ್ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನಾವು. 2 ನಿವೇಶನ, 3 ಮನೆ, 28 ಕೃಷಿ ಜಮೀನು, ಅಕ್ರಮ ಆಸ್ತಿ ಇವೆಲ್ಲವೂ ಕೂಡ ಪತ್ತೆ ಆಗಿರುವಂಥದ್ದು. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆ ಆಗಿದೆ. ಎಷ್ಟು ಭ್ರಷ್ಟರಿರಬಹುದು ಈ ಅಧಿಕಾರಿಗಳು ಅನ್ನೋದಕ್ಕೆ ಈಗ ಸಿಕ್ಕಿರುವಂತಹ ದಾಖಲೆಗಳೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಬೆಳಗಾವಿ ಇರ್ಬೋದು, ನಿಪ್ಪಾಣಿ ಇರ್ಬೋದು, ಖಾನಾಪುರ ಸೇರಿ ಒಟ್ಟು 8 ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಇನ್ನ ಗದಗ ಜಿಲ್ಲೆಯಲ್ಲೂ ಕೂಡ ಲೋಕ ದಾಳಿ, ಅಕ್ರಮ ಆಸ್ತಿ ಪತ್ತೆ ಆಗಿರುವಂಥದ್ದು. ಗದಗ ಜಿಲ್ಲೆಯಲ್ಲೂ ಲೋಕ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ನಗರಸಭೆ ಇಂಜಿನಿಯರ್ ಹುಚ್ಚೇಶ್ ಬಂಡಿ ವಡ್ಡರ್ಗೆ ಶಾಕ್ ಆಗಿದೆ. ದಾಳಿಯಲ್ಲಿ 1,50,00,000 ರು ಅಕ್ರಮ ಆಸ್ತಿ ಪತ್ತೆಯಾಗಿದೆ. 2 ಮನೆ, 1 ನಿವೇಶನ, 1 JCB, 1 ಕಾರು, 1 ಬೈಕ್, ಟ್ರ್ಯಾಕ್ಟರ್. ಗಜೇಂದ್ರಗಢದಲ್ಲಿ 22 ಲಕ್ಷ ಮೌಲ್ಯದ ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಇದೆಯಂತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಮನೆಯನ್ನ. ಆ ಮನೆಯ ವ್ಯಾಲ್ಯೂ ಇರುವಂಥದ್ದು 1.5 ಕೋಟಿ ಅಷ್ಟು ಆ ಮನೆ ವ್ಯಾಲ್ಯೂ ಇದೆ. 17 ಲಕ್ಷ ಮೌಲ್ಯದ ಬಂಗಾರ ಸಿಕ್ಕಿದೆ, ಬೆಳ್ಳಿ ಸಿಕ್ಕಿದೆ. ಬ್ಯಾಂಕ್ನಲ್ಲಿ 22 ಲಕ್ಷ ಪತ್ತೆ ಆಗಿದೆ. ಇವತ್ತು ಗದಗ ಬೆಟಗೇರಿ ನಗರಸಭೆ ಇಂಜಿನಿಯರ್ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ರು. ಅವರು ಚುಮು ಚಳಿಗೆ ಮನೆಯಲ್ಲಿ ಬೆಚ್ಚಗೆ ಮಲಗಿದ್ರು. ದಿಢೀರ್ ಅಂತ ಡೋರ್ ಬೆಲ್ ರಿಂಗ್ ಆಯ್ತು. ಬಾಗಿಲು ತೆಗಿತಾ ಇದ್ದಂತೆ ಭ್ರಷ್ಟರ ಬುಡ ಅಲ್ಲಾಡಿ ಹೋಯ್ತು. ಬೇಟೆ, ಮಹಾಬೇಟೆ. ಬೆಳ್ಳಂಬೆಳಗ್ಗೆ ಸುಖ ನಿದ್ರೆಯಲ್ಲಿದ್ದ ಅಧಿಕಾರಿಗಳಿಗೆ ಲೋಕ ಅಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. ಸೂರ್ಯ ಹುಟ್ಟೋದಕ್ಕೂ ಮುನ್ನವೇ ಭ್ರಷ್ಟರ ಮನೆ ಬಾಗಿಲು ಬಡಿದಿದ್ದಾರೆ. ಲೋಕ ಟೀಮ್ ಅನ್ನ ನೋಡ್ತಾ ಇದ್ದಂತೆ ಅಕ್ಷರಶಃ ನುಂಗಣ್ಣರ ತೊಡೆ ನಡುಗಿದೆ. ಬೆಳಗಾವಿ ಸೇರಿ 8 ಕಡೆ ಲೋಕ ರೇಡ್. ಕಂಡಲ್ಲಿ ಆಸ್ತಿ, ಐಷಾರಾಮಿ ಮನೆ. ಬೆಳಗಾವಿ, ಬೀದರ್ ಸೇರಿ ಏಕಾಏಕಿ 8 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಅಡಿ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ರೇಡ್ ಮಾಡಿ ತಲಾಶ್ ನಡೆಸುತ್ತಿದ್ದಾರೆ. ರಾಯಚೂರು, ಹುಲಿರಾಜ್ ಜೆಸ್ಕಾಂ ಇಂಜಿನಿಯರ್. ರಾಯಚೂರು ಜೆಸ್ಕಾಂ ಸಹಾಯಕ ಇಂಜಿನಿಯರ್ ಹುಲಿರಾಜ್ಗೆ ಲೋಕ ಶಾಕ್ ನೀಡಿದೆ. ಹುಲಿರಾಜ್ ಮನೆಯಲ್ಲಿ ಅಪಾರ ಚಿನ್ನಾಭರಣ, ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬೆಳಗಾವಿ ನಗರ, ಪ್ರಕಾಶ್ ಗಾಯಕ್ವಾಡ್ ತಹಶೀಲ್ದಾರ್. ಬೆಳಗಾವಿಯ ಖಾನಾಪುರ ತಹಶೀಲ್ದಾರ್ ಮನೆ ಮೇಲೆ ಲೋಕ ರೇಡ್ ಮಾಡಿದೆ. ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ಗೆ ಸೇರಿದ 3 ಸ್ಥಳಗಳಲ್ಲಿ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಮಹತ್ವದ ದಾಖಲೆ ಕಲೆ ಹಾಕ್ತಿದ್ದಾರೆ. ಬಳ್ಳಾರಿ, ಲೋಕೇಶ್ BCM ತಾಲೂಕು ಅಧಿಕಾರಿ. ಬಳ್ಳಾರಿಯ BCM ತಾಲೂಕು ಅಧಿಕಾರಿ ಲೋಕೇಶ್ ಮನೆ ಮೇಲೂ ದಾಳಿ ನಡೆಸಿದ್ದು, ರಾಮಾಂಜನೇಯ ನಗರದಲ್ಲಿರುವ ಲೋಕೇಶ್ ಮನೆ ಮತ್ತು ಸ್ನೇಹಿತರ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಈ ಲೋಕೇಶ್ ಅಂತಿಂಥ ಅಧಿಕಾರಿ ಅಲ್ಲ. ವಾರ್ಡನ್ ಆಗಿದ್ದಾಗ ವಿದ್ಯಾರ್ಥಿನಿಯರಿಗೆ ಹೆದರಿಸಿ ಹುಟ್ಟುಹಬ್ಬದಂದು ಮೈ ಮೇಲೆ ಹೂವು ಸುರಿಸಿಕೊಂಡು ಶೋಕಿ ಮಾಡಿದ್ದ.
ಬೀದರ್ನ ಸಣ್ಣ ನೀರಾವರಿ ಇಲಾಖೆ ಸಹಾಯಕ ಅಭಿಯಂತರ ರವೀಂದ್ರ ಹನುಮಂತಪ್ಪ ಮೇತ್ರೆ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ದಾಖಲೆ ಕೆದಕ್ತಿದ್ದಾರೆ. ಗದಗ ಜಿಲ್ಲೆಯ ನಗರಸಭೆ ಇಂಜಿನಿಯರ್ ಹುಚ್ಚೇಶ್ ಬಂಡಿವಡ್ಡರ್ಗೂ ಕೂಡ ಲೋಕ ಶಾಕ್ ನೀಡಿದೆ. ಬಂಡಿವಡ್ಡರ್ಗೆ ಸೇರಿದ ಮನೆ ಕಚೇರಿ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ತೆ, ಬೆಂಗಳೂರಿಗೆ ಸ್ವಾಗತ. ನಾನು ಮಾನಸ. ಲೋಕಾಯುಕ್ತ ಅಧಿಕಾರಿಗಳಿಂದ ಭ್ರಷ್ಟರ ಭರ್ಜರಿ ಬೇಟೆ ಆಗಿದೆ. ಖಾನಾಪುರ ತಹಸೀಲ್ದಾರರ ಮನೆಯಲ್ಲಿ ಲೋಕ ರೇಡ್ ನಡೆಸಿದೆ. ಪ್ರಕಾಶ ಗಾಯಕ್ವಾಡ್ ಮನೆ ಹಾಗೂ ಕಚೇರಿ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಬರೋಬ್ಬರಿ 3,58,00,000 ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಪ್ರಕಾಶ್ ಗಾಯಕ್ವಾಡ್ ಮನೆ ಹಾಗೂ ಕಚೇರಿ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಬೆಳಗಾವಿ, ನಿಪ್ಪಾಣಿ, ಖಾನಾಪುರ ಸೇರಿ ಒಟ್ಟು 8 ಕಡೆ ದಾಳಿ ಆಗಿದೆ. ಈ ದಾಳಿಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. 2 ನಿವೇಶನ, 3 ಮನೆ, 28 ಕೃಷಿ ಜಮೀನು, ಅಕ್ರಮ ಆಸ್ತಿ ಪತ್ತೆ ಆಗಿರುವಂಥದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬಂಗಲೆ, ದೊಡ್ಡ ಮಟ್ಟದ ಒಂದು ಬಂಗಲೆ. ಈ ಬಂಗಲೆಯಲ್ಲಿ ಸುಮಾರು 3.5 ಕೋಟಿಯಷ್ಟು ಆಸ್ತಿ ಪತ್ತೆ ಆಗಿರುವಂಥದ್ದು. ಭ್ರಷ್ಟ ತಿಮಿಂಗಿಲಗಳ ಮಹಾ ಬೇಟೆಯನ್ನ ಆಡಿದ್ದಾರೆ ಇವತ್ತು ಅಧಿಕಾರಿಗಳು. ಖಾನಾಪುರ ತಹಸೀಲ್ದಾರರ ಮನೆಯಲ್ಲಿ ಇವತ್ತು ಲೋಕ ರೇಡ್ ನಡೆಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಆಸ್ತಿ ಪತ್ತೆ ಆಗಿರುವಂಥದ್ದು. ಗದಗದ ನಗರಸಭೆ ಇಂಜಿನಿಯರ್ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನಾವು. 2 ನಿವೇಶನ, 3 ಮನೆ, 28 ಕೃಷಿ ಜಮೀನು, ಅಕ್ರಮ ಆಸ್ತಿ ಇವೆಲ್ಲವೂ ಕೂಡ ಪತ್ತೆ ಆಗಿರುವಂಥದ್ದು. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆ ಆಗಿದೆ. ಎಷ್ಟು ಭ್ರಷ್ಟರಿರಬಹುದು ಈ ಅಧಿಕಾರಿಗಳು ಅನ್ನೋದಕ್ಕೆ ಈಗ ಸಿಕ್ಕಿರುವಂತಹ ದಾಖಲೆಗಳೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಬೆಳಗಾವಿ ಇರ್ಬೋದು, ನಿಪ್ಪಾಣಿ ಇರ್ಬೋದು, ಖಾನಾಪುರ ಸೇರಿ ಒಟ್ಟು 8 ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಇನ್ನ ಗದಗ ಜಿಲ್ಲೆಯಲ್ಲೂ ಕೂಡ ಲೋಕ ದಾಳಿ, ಅಕ್ರಮ ಆಸ್ತಿ ಪತ್ತೆ ಆಗಿರುವಂಥದ್ದು. ಗದಗ ಜಿಲ್ಲೆಯಲ್ಲೂ ಲೋಕ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ನಗರಸಭೆ ಇಂಜಿನಿಯರ್ ಹುಚ್ಚೇಶ್ ಬಂಡಿವಡ್ಡರ್ಗೆ ಶಾಕ್ ಆಗಿದೆ. ದಾಳಿಯಲ್ಲಿ 1,50,00,000 ರು ಅಕ್ರಮ ಆಸ್ತಿ ಪತ್ತೆಯಾಗಿದೆ. 2 ಮನೆ, 1 ನಿವೇಶನ, 1 JCB, 1 ಕಾರು, 1 ಬೈಕ್, ಟ್ರ್ಯಾಕ್ಟರ್. ಗಜೇಂದ್ರಗಢದಲ್ಲಿ 22 ಲಕ್ಷ ಮೌಲ್ಯದ ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಇದೆಯಂತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಮನೆಯನ್ನ. ಆ ಮನೆಯ ವ್ಯಾಲ್ಯೂ ಇರುವಂಥದ್ದು 1.5 ಕೋಟಿ ಅಷ್ಟು ಆ ಮನೆ ವ್ಯಾಲ್ಯೂ ಇದೆ. 17 ಲಕ್ಷ ಮೌಲ್ಯದ ಬಂಗಾರ ಸಿಕ್ಕಿದೆ, ಬೆಳ್ಳಿ ಸಿಕ್ಕಿದೆ. ಬ್ಯಾಂಕ್ನಲ್ಲಿ 22 ಲಕ್ಷ ಪತ್ತೆ ಆಗಿದೆ. ಇವತ್ತು ಗದಗ ಬೆಟಗೇರಿ ನಗರಸಭೆ ಇಂಜಿನಿಯರ್ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ರು. ಅವರು ಚುಮು ಚಳಿಗೆ ಮನೆಯಲ್ಲಿ ಬೆಚ್ಚಗೆ ಮಲಗಿದ್ರು. ದಿಢೀರ್ ಅಂತ ಡೋರ್ ಬೆಲ್ ರಿಂಗ್ ಆಯ್ತು. ಬಾಗಿಲು ತೆಗಿತಾ ಇದ್ದಂತೆ ಭ್ರಷ್ಟರ ಬುಡ ಅಲ್ಲಾಡಿ ಹೋಯ್ತು. ಬೇಟೆ, ಮಹಾಬೇಟೆ. ಬೆಳ್ಳಂಬೆಳಗ್ಗೆ ಸುಖ ನಿದ್ರೆಯಲ್ಲಿದ್ದ ಅಧಿಕಾರಿಗಳಿಗೆ ಲೋಕ ಅಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. ಸೂರ್ಯ ಹುಟ್ಟೋದಕ್ಕೂ ಮುನ್ನವೇ ಭ್ರಷ್ಟರ ಮನೆ ಬಾಗಿಲು ಬಡಿದಿದ್ದಾರೆ. ಲೋಕ ಟೀಮ್ ಅನ್ನ ನೋಡ್ತಾ ಇದ್ದಂತೆ ಅಕ್ಷರಶಃ ನುಂಗಣ್ಣರ ತೊಡೆ ನಡುಗಿದೆ. ಬೆಳಗಾವಿ ಸೇರಿ 8 ಕಡೆ ಲೋಕ ರೇಡ್. ಕಂಡಲ್ಲಿ ಆಸ್ತಿ, ಐಷಾರಾಮಿ ಮನೆ. ಬೆಳಗಾವಿ, ಬೀದರ್ ಸೇರಿ ಏಕಾಏಕಿ 8 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಅಡಿ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ರೇಡ್ ಮಾಡಿ ತಲಾಶ್ ನಡೆಸುತ್ತಿದ್ದಾರೆ. ರಾಯಚೂರು, ಹುಲಿರಾಜ್ ಜೆಸ್ಕಾಂ ಇಂಜಿನಿಯರ್. ರಾಯಚೂರು ಜೆಸ್ಕಾಂ ಸಹಾಯಕ ಇಂಜಿನಿಯರ್ ಹುಲಿರಾಜ್ಗೆ ಲೋಕ ಶಾಕ್ ನೀಡಿದೆ. ಹುಲಿರಾಜ್ ಮನೆಯಲ್ಲಿ ಅಪಾರ ಚಿನ್ನಾಭರಣ, ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬೆಳಗಾವಿ ನಗರ, ಪ್ರಕಾಶ್ ಗಾಯಕ್ವಾಡ್ ತಹಶೀಲ್ದಾರ್. ಬೆಳಗಾವಿಯ ಖಾನಾಪುರ ತಹಶೀಲ್ದಾರ್ ಮನೆ ಮೇಲೆ ಲೋಕ ರೇಡ್ ಮಾಡಿದೆ. ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ಗೆ ಸೇರಿದ 3 ಸ್ಥಳಗಳಲ್ಲಿ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಮಹತ್ವದ ದಾಖಲೆ ಕಲೆ ಹಾಕ್ತಿದ್ದಾರೆ. ಬಳ್ಳಾರಿ, ಲೋಕೇಶ್ BCM ತಾಲೂಕು ಅಧಿಕಾರಿ.
ಬಳ್ಳಾರಿಯ ಬಿಸಿಎಂ ತಾಲೂಕು ಅಧಿಕಾರಿ ಲೋಕೇಶ್ ಮನೆ ಮೇಲೂ ದಾಳಿ ನಡೆಸಿದ್ದು, ರಾಮಾಂಜನೇಯ ನಗರದಲ್ಲಿರುವ ಲೋಕೇಶ್ ಮನೆ ಮತ್ತು ಸ್ನೇಹಿತರ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಈ ಲೋಕೇಶ್ ಅಂತಿಂತ ಅಧಿಕಾರಿ ಅಲ್ಲ. ವಾರ್ಡನ್ ಆಗಿದ್ದಾಗ ವಿದ್ಯಾರ್ಥಿನಿಯರಿಗೆ ಹೆದರಿಸಿ ಹುಟ್ಟುಹಬ್ಬದಂದು ಮೈ ಮೇಲೆ ಹೂವು ಸುರಿಸಿಕೊಂಡು ಶೋಕಿ ಮಾಡಿದ್ದ. ಬೀದರ್ನ ಸಣ್ಣ ನೀರಾವರಿ ಇಲಾಖೆ ಸಹಾಯಕ ಅಭಿಯಂತರ ರವೀಂದ್ರ ಹನುಮಂತಪ್ಪ ಮೇತ್ರೆ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ದಾಖಲೆ ಕೆದಕ್ತಿದ್ದಾರೆ. ಗದಗ ಜಿಲ್ಲೆಯ ನಗರಸಭೆ ಇಂಜಿನಿಯರ್ ಹುಚ್ಚೇಶ್ ಬಂಡಿವಡ್ಡರ್ಗೂ ಕೂಡ ಲೋಕ ಶಾಕ್ ನೀಡಿದೆ. ಬಂಡಿವಡ್ಡರ್ಗೆ ಸೇರಿದ ಮನೆ, ಕಚೇರಿ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.